ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆಂದಿದ್ದೀರಿ ಅಂತ ಅನ್ಕೋತಾ ಇವತ್ತು ಮುಂಜಾನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಇವತ್ತು ನಮ್ಮ ಊರಿಗೆ ಹೋಗೋದಿತ್ತು. ಅದ್ರ ಕಡೆಯಿಂದ ಮುಂಜಾನೆ ಜಲ್ದಿ ಎದ್ದು ಗ್ಯಾಸ್ ಕ್ಲೀನ್ ಮಾಡೋದು, ಆಮೇಲೆ ಪಾತ್ರೆ ತೊಳೆಯೋದು ಎಲ್ಲ ಕ್ಲೀನ್ ಮಾಡಿಕೊಂಡು ನಾಷ್ಟ ಮಾಡಿ ಚಹಾ ಕುಡಿದು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡ್ರಿ ಇವತ್ತಿನ ವ್ಲಾಗ್ ಹೆಂಗಿರ್ತದ ಅಂತ. ಅಲ್ಲಿ ಭಾಂಡೆ ತಿಕ್ಕೋದು, ಆಮೇಲೆ ಗ್ಯಾಸ್ ಕ್ಲೀನ್ ಮಾಡೋದಾಯಿತು. ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಬರಬೇಕು. ಹಬ್ಬ ಇರೋದ್ರಿಂದ ಊರಿಗೆ ಹೋಗ್ತಾ ಇದ್ದೀನಿ, ಅಲ್ಲೇ ಇರಬೇಕು ಒಂದು ಸ್ವಲ್ಪ ದಿನ ಅಂತ. ಇವಾಗ ಬೇಸಿಗೆ ಒಳಗೆ ಪ್ಲ್ಯಾನ್ ಮಾಡೀನಿ. ಒಂದೂವರೆ ತಿಂಗಳು ಅಲ್ಲೇ ಇರಬೇಕಂತ ಅಂದ್ಕೊಂಡಿದ್ದೆ. ನೋಡೋಣ ಏನಾಗ್ತದಂತ. ನಮ್ಮ ಊರಿಗೆ ಹೋಗ್ಬೇಕಂತ, ಅಲ್ಲೇ ಇರಬೇಕಂತ ಪ್ಲ್ಯಾನ್ ಮಾಡಿದ. ನನ್ನ ಮಗನೂ ಜಲ್ದಿನೇ ಎದ್ದಿದ್ದ. ಮುಂಜಾನೆ ಎದ್ದು ಅವನಿಗೆ ಹಾಲು ಬಿಸ್ಕಿಟ್ ಕೊಟ್ಟಿದ್ದ ತಿಲ್ಲತ್ತೀನಿ. ಇಲ್ಲಿ ನೋಡ್ರಿ ಹಾಲು ಬಿಸ್ಕಿಟ್ ತಿನ್ನೋರು ಅಂತಂದ್ರೆ ಜೇಮ್ಸ್ ತಂದಿದ್ರು. ಜೇಮ್ಸ್ ಬಟ್ಲಾಗ ಹಾಕ್ಕೊಂಡು ಬತ್ಲೇನೆ ಫ್ಯಾಷನ್ ಮಾಡ್ಕೊತ ತಿಲ್ಲಕೊತ ಓಡಾಡ್ಲತ್ತನ. ಚಾಯ್ ಮಾಡಮಂತ ಊರಿಗೆ ಹೋಗೋ ಸಣ್ಣ ಹಾಲಿನ ಪ್ಯಾಕೆಟ್ ತಂದಿದ್ದ. ಫೈನಲಿ ನಮ್ಮ ಊರಿಗೆ ಬಂದಿದ್ದೆವು. ಒಂದೂವರೆ ತಾಸಾಯಿತು ಬಂದು ಸ್ವಲ್ಪ ಹೊತ್ತು ಕೂತು ಮಾತಾಡಿ. ಇವಾಗ ನನ್ನ ಮಗ ಊಟ ಮಾಡ್ತಾ ಅಂತಂದನು. ಅದಕ್ಕೆ ನಮ್ಮ ಆಯಿ ಉಳ್ಳಾಕಿ ಏನು ಮಾಡ್ಯಾಳ ಊಟಕ್ಕೆ ಅಂತ ನೋಡ್ಲತ್ತಿದ. ಇಲ್ಲಿ ನೋಡ್ರಿ ಏನು ಮಾಡ್ಯಾಳ ಅಂತ. ಅನ್ನ ಮಾಡ್ಯಾಳ, ಬಗರ್ ರೈಸ್, ಮೊಸರು ತಂದಾಳ. ಮಾವಿನಕಾಯಿ ಚಟ್ನಿ, ಜೋಳದ ರೊಟ್ಟಿ ಮಾಡ್ಯಾಳ ನೋಡ್ರಿ. ಸೊ ಈಗ ಊಟ ಮಾಡಬೇಕು. ನಿಮ್ಮದೆಲ್ಲ ಊಟ ಆಯಿತಾ? ಇದು ನಮ್ಮ ಹಳ್ಳಿಯಲ್ಲಿರೋ ಮನೆ. ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಈಕೆ ನಮ್ಮ ಮಾಯಳ ನೋಡ್ರಿ. ನಮ್ಮ ಮುತ್ತೆಂದು ಫೋಟೋ ಸೂಟಿ ಪೂಜೆ ಮಾಡ್ದತ್ತಾಳ ಎಲ್ಲ. ಇವ ನೋಡ್ರಿ ನಡ್ಲತ್ತಾನ. ಡ್ರಾಮಾ ಡವ್ ಮಾಡ್ತಾನೆ ಭಾರಿ. ಪೂಜೆ ಮಾಡ್ಲತ್ತಾಳ. ನಾವು ಮುಂಚೆನೇ ಜಲ್ದಿನೇ ಹೋಗಿದ್ದೇವೆ. ಇವಾಗ 10 ಗಂಟೆ ಆಗ್ಲತ್ತಿತ್ತು. ಈಕೆ ಪೂಜೆ ಎಲ್ಲ ಮಾಡ್ಲತ್ತೀವಿ. ನಮ್ಮ ಆಯಿ ಪೂಜೆ ಮಾಡಿ ನಾವೆಲ್ಲ ಊಟ ಮಾಡಿ ರಿಷಿದ್ನೂ ಊಟ ಮಾಡಿಸಿ ಇಲ್ಲಿ ನಮ್ಮ ಬಾಜು ಮನೆ ಪಾರ್ಗಳು ಬಂದಿದ್ದೀವಿ ರೀ. ಅವ್ರು ಕೂಡ ಆಟ ಆಡ್ಲತ್ತಾನ. ಇವೆಲ್ಲ ತಂದು ಬಂದು ಆಟ ಸಾಮಾನು ಮಾಡ್ಕೊಂತ ಕುಂತಾನ. ಇದು ಮಾಡೋ ಇಲ್ಲಿ ನೋಡ್ರಿಕ್ಕಿ ಮಣ್ಣು ತಂದು ಅದಕ್ಕೆ ಜರಡಿ ಹಿಡಿದು ಆ ಮಣ್ಣೆಲ್ಲ ಸೋಸಿ ಚೆಂದ ಕಲಿಸಿ ಅದ್ರದ್ದು ಅವ್ರಿಬ್ಬರು ಬೇರೆ ಏನೋ ಚಾಯ್ ಅಂತ ಕಾಫಿ ಅಂತ ಮಾಡ್ಲತ್ತಿರು. ಈಕಿ ದೊಡ್ಡಕಿರಿ, ಈಕಿ ಪಾರ್ವಟ್ಲಿಂಗ ಮಾಡ್ಲತ್ತಾಳ ನೋಡ್ರಿ ಎಷ್ಟು ಚೆಂದ ಮಾಡ್ಯಾಳ ಅಂತ. ಭಾರಿ ಬಂದಿತ್ತು. ಅಕ್ಕಿ ಸಣ್ಣಕ್ಕಿ ಕೆಡಿಸು ಅದಕ್ಕೆ ಹಿಂಗೆ ಕಾಣಿಸ್ಲತ್ತದ ಫೋಟೋ. ಅದೆಲ್ಲ ಆದ್ಮ್ಯಾಕ ನಮ್ಮ ಮಾಮರು ಸಂಜೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಬೇರೆ ಊರಿಗೆ ಹೋಗಿದ್ರು. ಅದಕ್ಕೆ ಪಾನಿಪುರಿ ತಂದಿದ್ರು. ಥೋಡೆ ತೊಗೊಂಡು ಬಂದ್ರೆ ಇಷ್ಟು ತಂದಾರ ನೋಡ್ರಿ. ತಿಮ್ಮದ್ರಾಗ ಸಾಕಾಗಿತ್ತು. ಅದೇ ಆದ್ಮೇಲೆ ರಾತ್ರಿ ಊಟಕ್ಕೆ ಮೊಟ್ಟೆ ಸಾರು ಅಂದ್ರೆ ನಮ್ಮ ಕಡೆ
ಅಂಡಿ ಸಾರು ಮಾಡೋಣ ಅಂತ ಒಲೆ ಮೇಲೆ ಅಂಡಿ ಕುದಿಸ್ಲಾಕ ಇಟ್ಟೀನಿ ರೀ. ಅವು ಒಡೆದೇ ಹೋಗಿವೆ 2 ಅಂಡಿ. ಫುಲ್ಲು ಉರಿ ಅಂದರೆ ಬೆಂಕಿ ಹೆಚ್ಚಾಗಿ ಒಡೆದು ಹೋಗಿವೆ ಅಥವಾ ಏನಾಗಿವೆ ಗೊತ್ತಾಗಿಲ್ಲ ರೀ. 5 ಅಂಡಿದ್ರಾಗ 2 ಅಂಡಿ ಒಡೆದೇ ಹೋಗಿವು. ಆಮೇಲೆ 4 ಅಷ್ಟೇನು ಸಾರು ಮಾಡೋಣ ಅಂತ ಜಸ್ಟ್ ತೆಗೆದು ಅದಕ್ಕೆ ಸ್ವಲ್ಪ ಖಾರ ಉಪ್ಪು ಹಾಕಿ ರೊಟ್ಟಿ ಸಂಗಟ ಊಟ ಮಾಡ್ದೇವು ರೀ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಪ್ಲೀಸ್ ಇಷ್ಟ ಆದರೆ ನಮ್ಮ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.